ಹೆಲೋ ಆ್ಯಂಡ್ ವೆಲ್ಕಮ್ ಟು ದಿಸ್ ಸೆಷನ್ ಆಫ್ ಪಿ ಎಮ್ ರಾಹತ್. ಸೊ ಈ ಸೆಷನಲ್ಲಿ ನಾವು ಪಿ ಎಮ್ ರಾಹತ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ರೋಲ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಸ್ಕೀಮಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಸೊ ಬಿಫೋರ್ ದ್ಯಾಟ್ ಕೀ ಫೀಚರ್ಸ್ ಏನೇನಿದೆ ಲೈಕ್ ಪಿ ಎಮ್ ರಾಹತಲ್ಲಿ, ಸೊ 1.5 ಲ್ಯಾಕ್ ಕವರೇಜ್ ಆ್ಯಂಡ್ ಅಪ್ ಟು ಮ್ಯಾಕ್ಸಿಮಮ್ 7 days ಬರುತ್ತೆ. 24 hours ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುತ್ತಾರೆ. ಪೊಲೀಸ್ ಕನ್ಫರ್ಮೇಷನ್ ವಿಂಡೋ 24 hours ಇದೆ. 3 hours ಆಫ್ ಎನಿ ಟ್ರಾನ್ಸ್ಫರ್ ಕೇಸ್ ಕೂಡ ನೀವು ಮಾಡ್ಬೋದು. ಆ್ಯಂಡ್ 48 hours ಲೈಫ್ ಥ್ರೆಟ್ನಿಂಗ್ ಕೇಸಸ್ ಆ್ಯಂಡ್ 24 hours ನಾನ್ ಲೈಫ್ ಥ್ರೆಟ್ನಿಂಗ್ ಕೇಸಸನ್ನು ಇಲ್ಲಿ ಟ್ರೀಟ್ ಮಾಡ್ತಾರೆ. 112 ಎಮರ್ಜೆನ್ಸಿಗೆ ಲಿಂಕ್ ಮಾಡಿದ್ದಾರೆ. SMS ನೋಟಿಫಿಕೇಶನ್ ಆಫೀಷಿಯಲ್ಸಿಗೆ ಹೋಗ್ತವೆ. CCTNS ಮತ್ತು ಹಾಸ್ಪಿಟಲ್ ಮ್ಯಾನೇಜ್ಮೆಂಟಿಗೆ ಲಿಂಕ್ ಮಾಡಿದ್ದಾರೆ. ಸೊ ರೋಲ್ ಆಫ್ SHO ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ಈ ಸ್ಕೀಮಲ್ಲಿ ನಾವು ನೋಡ್ಕೊಳ್ಳೋಣ. ಸೊ SHO ಅವರು ಪಿ ಎಮ್ ರಾಹತ್ ಸ್ಕೀಮಲ್ಲಿ ರೆಸ್ಪಾನ್ಸ್ ರಿಕ್ವೈರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಕ್ಟಿಮ್ ಮತ್ತು ಆಕ್ಸಿಡೆಂಟ್ ಡೀಟೇಲ್ಸನ್ನು ವೆರಿಫೈ ಮಾಡ್ತಾರೆ. ಅದು ಹಾಸ್ಪಿಟಲಿಂದ ವಯ TMS ರಿಸೀವ್ ಆಗುತ್ತೆ. ದೆನ್ ಆಕ್ಸಿಡೆಂಟ್ ಡೀಟೇಲ್ಸನ್ನು ಇದರ ಅಪ್ಡೇಟ್ ಮಾಡ್ತಾರೆ, ಇಲ್ಲಾಂದರೆ ಹೊಸದಾಗಿ ರಿಜಿಸ್ಟರ್ ಮಾಡೋದನ್ನು ಮಾಡಿ ಅದನ್ನು ಹಾಸ್ಪಿಟಲ್ ID ಗೆ ಲಿಂಕ್ ಮಾಡ್ತಾರೆ. ಕರೆಕ್ಟ್ ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಅದನ್ನು ಅಪ್ರೂವ್ ಮಾಡ್ತಾರೆ ವಿದಿನ್ 24 to 48 hours ಆ್ಯಂಡ್ ಅಪ್ರೂವ್ಡ್ ಕಾಪಿಯನ್ನು ಫಾರ್ ಫರ್ದರ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಸಿಮಿಲರ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಇನ್ವೆಸ್ಟಿಗೇಷನ್ ಆನ್ ಸೈಟ್ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡ್ತಾರೆ. ವೆಹಿಕಲ್ ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೋತಾರೆ. ದೆನ್ ವಿಟ್ನೆಸ್ ಸ್ಟೇಟ್ಮೆಂಟ್ ಆ್ಯಂಡ್ ಆಕ್ಸಿಡೆಂಟ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ. EDR ಅಲ್ಲಿ ಕರೆಕ್ಟ್ FIR ಆ್ಯಂಡ್ ವೆಹಿಕಲ್ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡ್ತಾರೆ ಮತ್ತು SHO ಅವರಿಗೆ ಅಸಿಸ್ಟ್ ಮಾಡ್ತಾರೆ EDR ಪ್ಲಾಟ್ಫಾರ್ಮಲ್ಲಿ ಟ್ರ್ಯಾಕಿಂಗ್ ಮಾಡಲಿಕ್ಕೆ. ನೆಕ್ಸ್ಟ್ ಬರುತ್ತೆ ನಮ್ಮ ಪಿ ಎಮ್ ರಾಹತ್ ಡ್ಯಾಶ್ ಬೋರ್ಡ್. ಸೊ ಒನ್ಸ್ ಈ SHO ಲಾಗಿನ್ ಮಾಡಿದ ತಕ್ಷಣ ಈ ಥರ ಒಂದು ಡ್ಯಾಶ್ ಬೋರ್ಡ್ ಕಾಣಿಸ್ತದೆ. ಸೊ ಅವ್ರ ಯೂಸರ್ ನೇಮ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ಮೇಲೆ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಸೆಕೆಂಡ್ ಆಪ್ಷನ್ ಅವೈಲೇಬಲ್ ಇರುತ್ತೆ, ಪಿ ಎಮ್ ರಾಹತ್ ಸ್ಕೀಮ್ ಅಂತ. ಸೊ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಪ್ರೀ ಅಪ್ರೂವ್ಡ್, ರಿಕ್ವೆಸ್ಟ್ ಡೀಟೇಲ್ಸ್, ಪೆಂಡಿಂಗ್, ಅಪ್ರೂವ್ಡ್, ರಿಜೆಕ್ಟೆಡ್ ಈ ಥರ ಎಲ್ಲ ಕೇಸಸ್ ಮಾಹಿತಿಯನ್ನು ನಿಮ್ಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ಇಲ್ಲೇ ನೀವು ಯಾವ ಸ್ಟೇಟಿಂದ ಇದ್ದೀರಾ ಅಥವಾ ನಿಮ್ಮ ಡಿಸ್ಟ್ರಿಕ್ಟು, ನಿಮ್ಮ ಪೊಲೀಸ್ ಸ್ಟೇಷನ್. ಸೊ ಫಸ್ಟ್ ಇನಿಷಿಯಲಿ ಸ್ಟೇಟ್, ಡಿಸ್ಟ್ರಿಕ್ಟ್ ಆ್ಯಂಡ್ ಪೊಲೀಸ್ ಸ್ಟೇಷನ್ ಆ್ಯಂಡ್ ದೆನ್ ಪ್ರೀ ಅಪ್ರೂವ್ಡ್ ಕೇಸಸ್ ಅಥವಾ ಪೆಂಡಿಂಗ್ ಕೇಸಸ್. ಸೊ ಈ ಥರ ಎಲ್ಲ ಮಾಹಿತಿ ಇದೊಂದು ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಕೆಳಗಡೆ ಕ್ಲಿಕ್ ಟು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ರೆಸ್ಪಾನ್ಸ್ ರಿಕ್ವೈರ್ಡ್ ಆ್ಯಂಡ್ ಟೈಮಿಂಗ್ ಅದೆಲ್ಲ ನಿಮಗೆ ಕಾಣಿಸ್ಬರುತ್ತೆ. ಸೊ ಇಲ್ಲಿ ರೆಸ್ಪಾನ್ಸ್ ರಿಕ್ವೈರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಥರ ರಿಕ್ವೆಸ್ಟ್ ಬಂದಿದೆ ಹಾಸ್ಪಿಟಲಿಂದ ಅನ್ನೋದನ್ನು ನಿಮಗೆ ಇಲ್ಲಿ ಕಾಣಿಸ್ಬರುತ್ತೆ. ಸೊ ಟ್ರೀಟ್ಮೆಂಟ್ ID ಆ್ಯಂಡ್ ಪೇಷಂಟ್ ನೇಮ್ ಕೂಡ ನೀವು ಯೂಸ್ ಮಾಡಿ ಸರ್ಚ್ ಮಾಡ್ಬೋದು. ಎಲ್ಸ್ ಯು ಕ್ಯಾನ್ ಕ್ಲಿಕ್ ಆನ್ ರೆಸ್ಪಾನ್ಸ್ ರಿಕ್ವೈರ್ಡ್. ಸೊ ಈ ಥರ ರೆಸ್ಪಾನ್ಸ್ ರಿಕ್ವೈರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಬರುತ್ತೆ. ಹಾಸ್ಪಿಟಲಿಂದ ಬಂದಿರೋ ಆಕ್ಸಿಡೆಂಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ ಈ ಥರ. ಸೊ ಇಲ್ಲಿ ಆಪ್ಷನ್ಸಲ್ಲಿ ವ್ಯೂ ಮೋರ್ ಅಂತ ಇದೆ. ನೀವು ರಿಜೆಕ್ಟ್, ಟ್ರಾನ್ಸ್ಫರ್ ಆ್ಯಂಡ್ ಅಪ್ರೂವ್ ಅಂತ ಆಪ್ಷನ್ಸ್ ಇದೆ. ಸೊ ಫಸ್ಟ್ ವ್ಯೂ ಮೋರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಆ್ಯಂಡ್ ಡೀಟೇಲ್ಸನ್ನು ಒಮ್ಮೆ ಚೆಕ್ ಮಾಡಿಕೊಂಡು ವೆರಿಫೈ ಮಾಡೋಣ. ಸೊ ಏನು ಮಾಹಿತಿ ಹಾಸ್ಪಿಟಲಿಂದ ಬಂದಿದೆ ಆ ಮಾಹಿತಿಯನ್ನು ನೋಡಿಕೊಂಡು ವೆರಿಫೈ ಮಾಡೋಣ ಆ್ಯಂಡ್ ದೆನ್ ವಿ ಕ್ಯಾನ್ ಐದರ್ ಪ್ರೊಸೀಡ್ ಟು ಅಪ್ರೂವಿಂಗ್ ಆರ್ ರಿಜೆಕ್ಟಿಂಗ್ ಆಫ್ ದ ರಿಸೀವ್ಡ್ ಅಪ್ಲಿಕೇಶನ್ಸ್. ಸೊ ಒನ್ಸ್ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಬಂದಿರೋ ಹಾಸ್ಪಿಟಲಿಂದ ಬಂದಿರೋ ಮಾಹಿತಿ ಅಬೌಟ್ ದ ಪೇಷಂಟ್ ಆರ್ ವಿಕ್ಟಿಮ್ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಒನ್ಸ್ ದ್ಯಾಟ್ ಇನ್ಫಾರ್ಮೇಷನನ್ನು ಪೊಲೀಸ್ ಅವರು ವೆರಿಫೈ ಮಾಡಿಕೊಂಡು ಆ್ಯಂಡ್ ಫಾರ್ ದ ಗಿವನ್ ರೀಸನ್ಸ್ ಅದನ್ನು ಅಪ್ರೂವಲ್ ಮಾಡ್ತಾರೆ. ಇಲ್ಲ ಯಾವುದೋ ಕಾರಣದಿಂದ ರಿಜೆಕ್ಟ್ ಮಾಡೋದಿದ್ರೆ ಆ ಆಪ್ಷನ್ಸನ್ನು ಕೂಡ ಇಲ್ಲಿ ಫಾರ್ ಅ ಗಿವನ್ ಸ್ಪೆಸಿಫಿಕ್ ರೀಸನ್ ಮೆನ್ಷನ್ ಮಾಡಿಕೊಂಡು ಅದನ್ನು ರಿಜೆಕ್ಟ್ ಕೂಡ ಮಾಡ್ತಾರೆ. ಸೊ ಒನ್ಸ್ ನಾವು ವ್ಯೂ ಮೋರ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಷಂಟ್ ಡೀಟೇಲ್ಸ್ ಕಾಣಿಸ್ಬರುತ್ತೆ. ಸೊ ಈ ಎಲ್ಲ ಡೀಟೇಲ್ಸನ್ನು ಒಮ್ಮೆ ನೋಡಿಕೊಂಡು ಫಾರ್ ಫರ್ದರ್ ಇನ್ಫಾರ್ಮೇಷನ್ ಬೇಕಾದರೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವೆಲ್ಲ ಡೀಟೇಲ್ಸ್ ಒಮ್ಮೆ ವೆರಿಫೈ ಮಾಡಿಕೊಂಡು ಕ್ಲೀನಾಗಿ ವೆರಿಫಿಕೇಷನ್ ಮಾಡಿ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಕ್ಲೋಸ್ ಮಾಡಬೇಕು. ಆ್ಯಂಡ್ ಒನ್ಸ್ ಈ ಮಾಹಿತಿ ವೆರಿಫೈ ಆದಮೇಲೆ ನೆಕ್ಸ್ಟ್ ಅಪ್ರೂವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಫರ್ದರ್ ಮಾಹಿತಿಯನ್ನು ಅಪ್ರೂವ್ ಸ್ಟೇಜಿಗೆ ಪ್ರೊಸೀಡ್ ಆಗಬೇಕಾಗುತ್ತೆ. ಸೊ ಈ ಥರ ಫಸ್ಟ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೋಬೇಕು. ಎವ್ರಿಥಿಂಗ್ ಕ್ರಾಸ್ ಚೆಕ್ ಮಾಡಿ ನೆಕ್ಸ್ಟ್ ನಾವು ಅಪ್ರೂವ್ ಅನ್ನೋ ಒಂದು ಆಪ್ಷನಲ್ಲಿ ನೀವು ನೋಡ್ಬೋದು. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓನ್ಲಿ ಆ್ಯಂಡ್ ಓನ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಹಾಕಿರೋ ಮಾಹಿತಿ ವ್ಯಾಲಿಡ್ ಇದೆ, ಆ ಕೇಸಲ್ಲಿ ಮಾತ್ರ ಅಪ್ರೂವ್ ಆಪ್ಷನ್ಗೆ ಪ್ರೊಸೀಡ್ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಹತ್ರ ಅವೈಲೇಬಲ್ ರೀಸನ್ಸ್ ಇದ್ದರೆ, ಯಾವುದು ಸ್ಪೆಸಿಫಿಕ್ ರೀಸನ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ ನೀವು ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಈ ಥರ ಅಪ್ರೂವ್ ಅಂತ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಇದು ನಿಮ್ಮ ಕೇಸು ಅಪ್ರೂವಲ್ ಲಿಸ್ಟಲ್ಲಿ ಬರುತ್ತೆ ಆ್ಯಂಡ್ ಕಂಪ್ಲೀಟೆಡ್ ಲಿಸ್ಟಿಗೆ ಮೂವ್ ಆಗುತ್ತೆ ಫ್ರಮ್ ಪೆಂಡಿಂಗ್ ಲಿಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು ಅಪ್ರೂವ್ಡ್ ಬೈ ದ ಗಿವನ್ PS ನೇಮ್ ಬರುತ್ತೆ, ಅವ್ರ ಹೆಸರು ಆ್ಯಂಡ್ ದ ವಿಕ್ಟಿಮ್ ನೇಮ್. ಸೊ ಈ ಥರ ಎಲ್ಲ ಮಾಹಿತಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ.
ಇವೆಲ್ಲ ಮಾಹಿತಿಯನ್ನು ಒಮ್ಮೆ ವೆರಿಫೈ ಮಾಡಿಕೊಂಡು ಫೈನಲಿ ನೀವು ಅಪ್ರೂವ್ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಮಾಹಿತಿಯನ್ನು ವೆರಿಫೈ ಮಾಡಿ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಎಲ್ಲ ಆಕ್ಸಿಡೆಂಟ್ಸ್ ಕಂಪ್ಲೀಟೆಡ್ ಲಿಸ್ಟಲ್ಲಿ ವಿಸಿಬಲ್ ಆಗುತ್ತೆ. ಸೊ ಸಿಮಿಲರ್ಲಿ ನೀವು ನೋಡ್ಬೋದು, ಒನ್ಸ್ ನಾವು ಅದನ್ನು ಅಪ್ರೂವ್ ಮಾಡಿದ್ವಿ ಆ್ಯಂಡ್ ಇನ್ ಕೇಸ್ ಏನಾದರೂ ಮಾಹಿತಿ ಮಿಸ್ ಮ್ಯಾಚ್ ಇದ್ದರೆ, ವ್ಯಾಲಿಡ್ ಇರಲಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಕೂಡ ನಾವು ಮಾಡ್ಬೋದು. ಸೊ ಯಾವ ಕಾರಣದಿಂದ ಕೇಸನ್ನು ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಆ ಕಾರಣ ರೀಸನನ್ನು ಇಲ್ಲಿ ಮೆನ್ಷನ್ ಮಾಡಿಕೊಂಡು ನೀವು ಕೇಸ್ ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಫರ್ದರ್ ಯಾವ ಥರ ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಬೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದು ಅಪ್ರೂವ್ ಆ್ಯಂಡ್ ರಿಜೆಕ್ಟ್ ಆಪ್ಷನಲ್ಲಿ ರಿಜೆಕ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ಪಾಪಪ್ ಬರುತ್ತೆ. ಸೊ ಇಲ್ಲಿ ರಿಮಾರ್ಕ್ ಹಾಕಬೇಕು. ಸೊ ವಾಟ್ ಈಸ್ ದ ರೀಸನ್, ಯಾವ ಕಾರಣದಿಂದ ಇದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀರಾ ನೀವು, ಆ ಕಾರಣವನ್ನು ಇಲ್ಲಿ ಮೆನ್ಷನ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ರಿಜೆಕ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಬಂದಿರೋ ರಿಕ್ವೆಸ್ಟ್ ಫ್ರಮ್ ದ ಹಾಸ್ಪಿಟಲ್ ರಿಜೆಕ್ಟ್ ಲಿಸ್ಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ದ ಗಿವನ್ ರಿಕ್ವೆಸ್ಟ್ ಫಾರ್ ದ ಗಿವನ್ ರೀಸನ್ಸ್, ಈ ರೀಸನ್ಸ್ಗೋಸ್ಕರ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಸೊ ಸಿಮಿಲರ್ಲಿ ಟ್ರಾನ್ಸ್ಫರ್ ಅಂತ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ಕೇಸ್ ನಿಮ್ಮ ಜುರಿಡಿಕ್ಷನ್ಗೆ ಬಿಲಾಂಗ್ ಆಗ್ತಾ ಇರಲಿಲ್ಲ ಅಂದರೆ ಅದನ್ನು ಕೂಡ ನೀವು ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದಾದ ಗಿವನ್ ಸ್ಟೇಟ್ ಅಥವಾ ಡಿಸ್ಟ್ರಿಕ್ಟಿಗೆ ಯಾವ ಡಿಸ್ಟ್ರಿಕ್ಟಿಗೆ ಬಿಲಾಂಗ್ ಆಗುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಟ್ರಾನ್ಸ್ಫರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಆಪ್ಷನ್ ಅವೈಲೇಬಲ್ ಆಗುತ್ತೆ. ಸೊ ಅದನ್ನು ನೀವು ರೆಸ್ಪೆಕ್ಟಿವ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಸೊ ವಿದಿನ್ 3 hours ಈ ಪ್ರೊಸೀಜರನ್ನು ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಬಂದಿರೋ ಯಾವುದು ಆಕ್ಸಿಡೆಂಟನ್ನು ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದು ಬಂದಿರೋ ರಿಕ್ವೆಸ್ಟ್ ರಿಸೀವ್ ಆಗಿರೋ 3 hours ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಒನ್ಸ್ ಅದನ್ನು ನೀವು ಟ್ರಾನ್ಸ್ಫರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಬಂದಿರೋ ಕೇಸ್ ಆ ಗಿವನ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸಿಮಿಲರ್ಲಿ ನಿಮ್ಗೆ ಏನಾದರೂ ರಿಪೋರ್ಟ್ಸ್ ಫೆಚ್ ಮಾಡೋದಿದ್ರೆ ಇಲ್ಲಿ ರಿಪೋರ್ಟ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಸ್ಪೆಷಲ್ ಟ್ಯಾಬ್ ಇದೆ, PM ರಾಹತ್. ಸೊ PM ರಾಹತ್ ಮೇಲೆ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು PM ರಾಹತ್ತಲ್ಲಿ ಬಂದಿರೋ ರಿಕ್ವೆಸ್ಟ್ ಆಗಿರ್ಬೋದು, ನೀವು ಆಕ್ಸೆಪ್ಟ್ ಮಾಡಿರೋ ರಿಕ್ವೆಸ್ಟ್, ರಿಜೆಕ್ಟ್ ಮಾಡಿರೋ ರಿಕ್ವೆಸ್ಟ್ ಆಗಿರ್ಬೋದು, ಅಥವಾ ನೀವು ಎಲ್ಲ ಪ್ರೊಸೀಜರ್ ಆನ್ ಗೋಯಿಂಗ್ ಆನ್ ದ PM ರಾಹತ್ ಮೇಲೆ ಯಾವ ಥರ ಸಿಲೆಕ್ಟೆಡ್ ಅಥವಾ ಕಂಪ್ಲೀಟೆಡ್ ಕೇಸಸ್ ಇದೆ ಅನ್ನೋದನ್ನು ಇನ್ಫಾರ್ಮೇಷನ್ ಇಲ್ಲಿ ನೀವು ನೋಡ್ಬೋದು. ಸೊ PM ರಾಹತ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಗಾರ್ಡಿಂಗ್ PM ರಾಹತ್ ರಿಪೋರ್ಟ್ಸನ್ನು ನೀವಿಲ್ಲಿ ಡೈಲಿ ಮಾನಿಟರ್ ಕೂಡ ಮಾಡ್ಬೋದು. So this completes the PM Rahat scheme session. Thank you.